ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತ ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತೋಮ್ರಿ ಅವರು. ಬನ್ನಿ ಜೋರ್ ಚಪ್ಪಾಳೆ. ಗಿಲ್ಲು ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಗಿಲ್ಲು ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವದ ಬಯಸದ ಸೇವೆಯ ಪೂಜೆಯ ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನದೆ ದುಡಿವನೆದ್ದಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದಲ್ಲಿ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ಲೋಕದಲ್ಲಿ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳುಳಿಯಲಿ ರಾಜ್ಯಗಳುಳಿಯಲಿ ಹಾರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದು ನವ ಬಿಡುವುದೇ ಇಲ್ಲ, ಬಿತ್ತುಳುವುದು ನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಮ್ಮಿ ನಾಗರ ಕತ್ತಸಿರಿ ಮಣ್ಣುಣಿ ನೀಗಿಲ್ಲ ನಾಸ್ತ್ರಿಯದಿ, ಬಾಳಿತು ನಮ್ಮಿ ನಾಗರ ಕತ್ತಸಿರಿ ಮಣ್ಣುಣಿ ನೀಗಿಲ ನಾಸ್ತ್ರಿಯದಿ, ನೇಗಿಲು ಹಿಡಿದ ಕೈಯಾದಾರದಿ ದೊರೆಗಳ ದರ್ಪದೊಳಾಡಿದರು, ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಗಳೆಸೆದರು ಕವಿಗಳು ಬರೆದರು, ಶಿಲ್ಪಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೀಗಿಲ್ಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು, ಯಾರೂ ಅರಿಯದ ನೀಗಿಲ್ಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನ ಗೌರವ ಕಾಶಿಸದಿ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಅವರೇ ನಮಸ್ಕಾರ. ಚೆನ್ನಾಗಿ ಕಾಣಿಸ್ತಿದ್ದೀರಿ. ನಿಮ್ಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಚೆನ್ನಾಗಿ ಹಾಡಿದ್ರಾ? ಕೇಳೋಣವಾ? ಅರ್ಚನಾ ಮ್ಯಾಮ್. ತೋಮ್ರಿ ಅವರೇ, ಎಂಥ ಹಾಡನ್ನು ಆಯ್ಕೆ ಮಾಡ್ಕೊಂಡ್ರಿ. ಈ ಹಾಡನ್ನು ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಶ್ವಥ್ ಅವರು ಹಾಗೇ ಅಷ್ಟೇ ಒಂದು ಪವರ್ಫುಲ್ಲಾಗಿ ಸ್ವರ ಸಂಯೋಜನೆ ಮಾಡಿದ್ದಾರೆ. ಆಮೇಲೆ ಆ ಸಾಹಿತ್ಯನ ಹಾಗೇ ಇದೆ.
ಕೊನೆಯಲ್ಲಿ ಒಂದು ಸಾಲು ಬರುತ್ತಲ್ಲ, ಎಂಥ ಅದ್ಭುತವಾದ ಸಾಲದು. ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂದ್ರೆ ಏನು? ಎಲ್ಲ ಗುದ್ದಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಅಲ್ಟಿಮೇಟ್ಲಿ ಏನು? ಹೊಟ್ಟೆ ಹಸುವು ಅಂತಾದಾಗ ಎಲ್ಲ ಧರ್ಮ ಅದು ಇದು ಎಲ್ಲ ಮರೀತಾರೆ, ಎಲ್ಲ ಒಂದೇ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಷ್ಟೇ. ನೋಡಿ, ನಮ್ಮ ರೈತರು ಅವ್ರು ಯಾವ ಇದಕ್ಕೂ ಆಸೆ ಪಡದೆ, ಪದವಿಗಾಗಿ ಆಸೆ ಪಡದೆ, ಪಾಪ ಅವರು ಎಷ್ಟು ಕಷ್ಟಪಟ್ಟು ದುಡಿತಾರೋ ಬಿಸಿಲಲ್ಲಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೋ ಇಲ್ವೋ, ದುಡ್ಡು ಕೂಡ ಅವರಿಗೆ ಹಣನೂ ಸಿಗುತ್ತೋ ಇಲ್ವೋ, ಆದರೂ ಅವರು ಯಾವತ್ತೋ ಒಂದು ದಿವಸ ತಲೆ ಕೆಟ್ಟು ನಾನು ಯಾಕೆ ಇಷ್ಟು ಕಷ್ಟಪಡಬೇಕು, ಇನ್ಮೇಲಿಂದ ನಾನು ಬೇರೆ ಏನಾದರೂ ಸುಲಭವಾಗಿರೋ ವೃತ್ತಿ ಮಾಡ್ತೀನಿ, ಬೇಡ ಇದೆಲ್ಲ ಗೋಜಲು ನನಗೆ ಅಂತ ಬಿಟ್ಟರೆ ನಮ್ಮ ಗತಿ ಏನಾಗ್ಬೋದು? ಅದನ್ನು ಎಲ್ಲ ಎಲ್ಲೆಲ್ಲಿಂದನೂ ಹುಡುಕಿ ನಾವು ಆಮದು ಮಾಡಿಕೊಂಡು ಏನೋ ಪ್ರೋಸೆಸ್ಡ್ ಫುಡ್ ತಿನ್ಕೊಂಡು ಎಲ್ಲ ಏನೇನೋ ರೋಗಗಳಿಗೆ ತುತ್ತಾಗಿ ಸಾಯ್ಬೇಕಷ್ಟೆ. ಸೊ ಈ ವೇದಿಕೆಯ ಮುಖಾಂತರ ನಾನು ಆ ಬೆಳೆಯನ್ನು ಬೆಳೆಯುವ ಎಲ್ಲ ನಮ್ಮ ದೇವರಿಗೆ ನಮಸ್ಕಾರ ಮಾಡ್ತೀನಿ. ಬೆಳೆದು ನಮ್ಮ ಹೊಟ್ಟೆ ತುಂಬಿಸ್ತಾರಲ್ಲ, ಅವರು ನಿಜವಾದ ಕರ್ಮಯೋಗಿಗಳು ಅಂದರೆ ಅವರು. ಆದರೆ ಪಾಪ ಇವತ್ತೇ ಹೆಂಗಾಗೋಗಿದೆ ಅಂದರೆ, ಆ ಕರ್ಮಯೋಗಿಗಳು ಇದು ಯಾಕಪ್ಪ ಕರ್ಮ ನಮಗೆ ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ. ಅವರೆಲ್ಲರಿಗೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ಸವಲತ್ತುಗಳು ಸಿಗಲಿ ಅವ್ರಿಗೆ, ಸುಲಭವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಬೆಳೆಯುವಂಥ ಒಂದು ಅವಕಾಶಗಳೆಲ್ಲ ಅವ್ರಿಗೆ ಸಿಗಲಿ. ಸಖತ್ತಾಗಿ ಹಾಡಿದ್ರಿ. ಮಾತ್ರ ರಿದಮ್ ಅವ್ರ ಪಾಪ ನಿಮ್ಮಿಂದ ಓಡಿ ಓಡಿ ಅವ್ರು ಸುಸ್ತಾದರು. ಹೋಗ್ತಾ 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 ಇವ್ರಿಗೆ ಜೋಶ್ ಎಷ್ಟು ಜಾಸ್ತಿ ಆಯ್ತಂದರೆ ಓಡ್ತಾ ಇದ್ರಿ ಟೆಂಪೋ ಜಾಸ್ತಿ ಮಾಡಿಕೊಂಡು. ಪಾಪ ಅವರು ನಿಮ್ಮ ಟೆಂಪೋಗೆ ಅವ್ರು ಮ್ಯಾಚ್ ಮಾಡೋಕ್ಕೆ ಅವರು ಓಡ್ತಾಯಿದ್ರು ನಿಮ್ಮಿಂದ. ಬಟ್ ಅದರ್ವೈಸ್ ಟೆಂಪೋ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ಅಂದರೆ ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಆ ಜೋಶಲ್ಲಿ ಹಾಡಿನ ಕಡೆಯಿಂದ ನಿಮ್ಮ ಫೋಕಸ್ ಆ ಕಡೆ ಈ ಕಡೆ ಹೋಗೋದು ಬೇಡ. ಬಟ್ ತುಂಬ ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಧ್ವನಿಗೆ ಒಂಥರ ಹೇಳಿ ಮಾಡಿಸ್ದಾಗಿತ್ತು ಈ ಹಾಡು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇನ್ನೊಂದು ಮನೆ ಹೆಚ್ಚು ಮಾಡ್ಕೊಂಡಿದ್ರು ನೀವು ಇದನ್ನು ಹಾಡ್ಬೋದಿತ್ತೇನೋ, ಯಾಕಂದರೆ ಇದು ತುಂಬ ಲೋಗೂ ಹೋಗುತ್ತೆ, ಹೈನೂ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ ಅದೊಂದು ಪ್ರಯತ್ನ ಮಾಡಿ, ಆಯಿತಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಾಜು ಸರ್. ಈ ಹಾಡು ಅಂದರೆ ನನಗೆ ಭಾಳ ಇಷ್ಟ. ಎಷ್ಟು ಸರಿ ಹಾಡಿರ್ತೀವೋ ಈ ಹಾಡನ್ನು, ಪ್ರತಿಯೊಂದು ಸರಿ ಅದು ಹೊಸ್ತನ ಪಡ್ಕೊಳ್ತಾ ಇರುತ್ತೆ. ಆದರೆ ರೈತರ ವಿಚಾರ ಅಂತಂದು ಬಂದಾಗ ನಾನಂತೂ ಎಮೋಷನ್ ಆಗ್ತೀನಿ ಕೆಲವು ಸರಿ. ಬೇಸಾಯ ಅಂದರೆ ಏನಪ್ಪ ಅಂತ ಅವರು ರೈತರನ್ನು ಕೇಳಿದ್ರೆ ಹೇಳ್ತಾರೆ ಅವರು, ನಾ ಸಾಯ ನೀ ಸಾಯ ಮನ್ಮಕ್ಕಳೆಲ್ಲ ಸಾಯ ಅದೇ ಬೇಸಾಯ ಅಂತ. ನೋಡ್ರಿ, ಪ್ರಪಂಚದಲ್ಲಿ ಒಂದು ಸಣ್ಣ ಬೆಂಕಿ ಪಟ್ಟಣಕ್ಕೆ ಒಂದು ಸೂಜಿಗೆ ಅವರು ಫಿಕ್ಸ್ಡ್ ರೇಟ್ ಅಂತ ಹಾಕಿ ಮಾರ್ಕೆಟ್ ಮಾಡಿ ಮಾರ್ತಾರೆ. ಒಂದು ಸಣ್ಣದು ಬೆಂಕಿ ಕಡ್ಡಿಗೆ ಎಲ್ಲಾದರೂ ರೈತರು ಅವ್ರ ಬೆಳೆಗೆ ಫಿಕ್ಸ್ಡ್ ರೇಟ್ ಮಾಡಿ ಮಾರಿದ್ದು ನೋಡಿದ್ದೀರಾ? ಇಲ್ಲವೇ ಇಲ್ಲ. ಅವ್ರಿಗೆ ಇದನ್ನು ಕೊಡಲೇ ಇಲ್ಲ, ಅವ್ರು ಮಾಡೋದು ಇಲ್ಲ. ಯಾಕೆ ಮಾಡಲ್ಲ ಗೊತ್ತಾ? ಅವ್ರಿಗೆ ಆ ಥರದ್ದು ಧರ್ಮ ಇದೆ. ಅವ್ರ ಕೈ ಯಾವಾಗಲೂ ಅಂಗೈ ಆಕಾಶ ನೋಡೋದಿಲ್ಲ, ಮುಂಗೈ ಆಕಾಶ ನೋಡುತ್ತೆ ಅವ್ರದ್ದು. ಅವ್ರನ್ನ ಯಾವತ್ತೂ ಹಿಂಗೆ ಮಾಡೋಕ್ಕೆ ಬಿಡಬಾರ್ದು. ಹೌದಲ್ಲ? ಅಂಥ ರೈತಗೀತೆ ಹಾಡಿದ್ರಿ. ಕುವೆಂಪುರ ಸಾಹಿತ್ಯ ಅಕ್ಷರಗಳು ಭಾಳ ಹುಷಾರಾಗಿ ಹಾಡಬೇಕು. ಅನ್ನವ ಅನ್ನೋತೋ ಅನ್ನದೇ ಅಂದ್ರಿ. ಆಮೇಲೆ ನೀವು ಸ್ವಲ್ಪ ಭಾಷೆ ಒಂಚೂರು ನಿಮ್ಮ ಜಾನರ್ ಅಲ್ಲದೆ ಇರ್ಬೋದು ಇದು, ಆದರೆ ನೀವು ತಂಬೂರಿ ಪದಗಳನ್ನ ಹಾಡ್ತಾ ಇರ್ತೀರಿ, ಜನಪದ ಭಾಷೆಯನ್ನು ಹಾಡ್ತಿರ್ತೀರಿ, ಅದೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕು ಅಲ್ವಾ? ಅದು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಹಿತ್ಯ ಎಷ್ಟು ಚೆನ್ನಾಗಿದೆ, ಒಳ್ಳೆ ಸಾಹಿತ್ಯ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನೋ ಅಲ್ವಾ? ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಸಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ಓ ಓ ಅದ್ಭುತವಾದ ಕಂಪೋಸಿಷನ್, ಭಾಳ ಚೆನ್ನಾಗಿ ಹಾಡಿದ್ವಿ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರೇಮ್ಗಲ್ ಸರ್. ನಾಗರಾಜ್ ಸರ್, ರಾಷ್ಟ್ರಕವಿ ಕುವೆಂಪು ಅವರು
14ನೇ ವಯಸ್ಸಿಗೆ ಸಾಹಿತ್ಯ ರಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅದು ಇಂಗ್ಲೀಷ್ನಲ್ಲಿ ಅವರು ಮೊದಲು ಕವಿತೆಗಳನ್ನ ಬರಿತಾ ಇದ್ದಿದ್ದು. ಅನಂತರ ಅವರು 14ನೇ ವಯಸ್ಸಲ್ಲಿ ಇಂಗ್ಲೀಷ್ನಲ್ಲಿ ಅಷ್ಟು ಚಂದ ಬರೀತಾರಲ್ಲ ಅಂಥೇಳಿ ಇಂಗ್ಲೀಷ್ನ ಒಬ್ಬ ಕವಿ ಹೇಳ್ತಾರೆ, ನೀವು ಇಂಗ್ಲೀಷ್ನಲ್ಲಿ ಇಷ್ಟು ಚೆನ್ನಾಗಿ ಸಾಹಿತ್ಯ ಬರಿತೀರಲ್ಲ, ನೀವು ಕನ್ನಡದಲ್ಲಿ ಯಾಕೆ ಬರಿಬಾರ್ದು ಅಂತ. ಅದಕ್ಕೆ ಮುಂಚೆ ಅವರು ಇಂಗ್ಲೀಷ್ನಲ್ಲಿ ಬರಿತಾ ಇದ್ದಿದ್ದು. ಆ ವ್ಯಕ್ತಿ ಇಂಥ ಒಂದು ರೈತಗೀತೆ ಅಂಥ ಹಾಡನ್ನು ಕೊಟ್ಟರಲ್ಲ, ಅದರ ಅರ್ಥ ನೋಡಿದರೆ ಎಷ್ಟು ನೋಡಿ, ಆ ರೈತರ ಬಗ್ಗೆ ಇದ್ದಿದ್ದ ಕಾಳಜಿ, ಯಾಕಂದರೆ ಅವರು ಸ್ವತಃ ರೈತರಿದ್ದವರು. ಬಟ್ ಅಷ್ಟೇ ಚಂದವಾದ ಸಾಹಿತ್ಯ ಸಂಗೀತಕ್ಕೆ ಅದನ್ನು ಅಳವಡಿಸಿದವರು ಡಾಕ್ಟರ್ ಶ್ರೀ ಅಶ್ವಥ್ ಅವರು. ಇಡೀ ಕರ್ನಾಟಕದಲ್ಲಿ ಮನೆ ಮಾತು ಮಾಡಿದವರು ಈ ರೈತಗೀತೆಯನ್ನು ಡಾಕ್ಟರ್ ಶ್ರೀ ಅಶ್ವಥ್ ಅವರು. ಅವ್ರಿಗೊಂದು ಜೋರು ಚಪ್ಪಾಳೆ ಈ ಸಂದರ್ಭದಲ್ಲಿ ನಾವು ಕೊಡಲೇಬೇಕಾಗುತ್ತೆ. ಅನಂತರ ಇದು ತನ್ನ ರೆಕ್ಕೆ ಪುಕ್ಕ ಚೆನ್ನಾಗಿ ಬೆಳೆಸ್ಕೊಂಡು ಇಡೀ ಪ್ರಪಂಚದಾದ್ಯಂತ ಹಾರಾಡ್ತದೆ ಈ ಹಾಡು. ನೀವೆಲ್ಲೇ ಹೋಗಲಿ, ಇವತ್ತು ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆ ಅಲ್ಲಿನ ಸಂಘಗಳು ಸಹ ಈ ರೈತಗೀತೆನ ಹಾಡ್ತಾರೆ. ಹಾಗಾಗಿ ಅದೊಂದು ದೊಡ್ಡ ಒಳ್ಳೆಯ ಗೀತೆ ಅದು. ಅದಕ್ಕೆ ಸರಿಸಾಟಿ ಇಲ್ಲ ಕನ್ನಡದಲ್ಲಿ ರೈತರಿಗೆ ಬರೆದಿರ್ತಕ್ಕಂಥ ಹಾಡು. ಒಳ್ಳೆಯ ಹಾಡು ಕೊಟ್ಟಿರಿ ನೀವು. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ತುಂಬ ನನಗೆ ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಇದನ್ನು ಸರ್ಕಾರ ಇದನ್ನು ರೈತಗೀತೆ ಆಗಿ ಮಾನ್ಯ ಮಾಡಿ ಇದನ್ನ ಇನ್ಮೇಲಿಂದ ಇದನ್ನೆಲ್ಲ ಕಡೆ ರೈತಗೀತೆ ಅಂತ ಅನೌನ್ಸ್ ಮಾಡಿ ಇದನ್ನು ಹಾಡಬೇಕು ಅಂತ ಆದೇಶ ಹೊರಡಿಸಿದಾಗ ಅಶ್ವಥ್ ಸರು, ನಾನು, ಇನ್ನೊಂದು 5-6 ಜನ ಮೊದಲು ಧ್ವನಿ ಮುದ್ರಣಗೊಂಡಿದ್ದು ನಮ್ಮಗಳ ಧ್ವನಿಯಲ್ಲಿ. ಸೂಪರ್, ಫ್ಯಾಂಟಾಸ್ಟಿಕ್, ವಾಟ್ ಅ ಮೊಮೆಂಟ್ ಅಲ್ವಾ? ಥ್ಯಾಂಕ್ ಯು ತೋಮುಡಿ ಅವರೇ. ಯಾ